ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸುನಿಲ್ ಕುಮಾರ್ ಅಂತ. ಬೇಕಾದ್ರೆ ಈ ರೈಲ್ವೆ ಸ್ಟೇಷನ್ಗೆ ವೆಯ್ಟ್ ಮಾಡೋದಂತೂ ಬೇಡವೇ ಬೇಡ. ಎಷ್ಟು 7:15 ಬಂದಿದೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಗೆ. ನಾನು ಇದು ಮುರುಡೇಶ್ವರ ಬುಕ್ ಮಾಡಿದೆ ಟ್ರೈನಿಗೆ. 8:15 ಈಗ 9 ಗಂಟೆ ಆದ ಬಂತು, ಇನ್ನು ಟ್ರೈನೇ ಬರಲಿಲ್ಲ. ಅದು ಬಂಟ್ವಾಳ ಏನೋ ಪಾಸ್ ಆಯಿತು, ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ದೆ. ಯಾಕಪ್ಪ ಅಣ್ಣ ಈ ಶಿಕ್ಷೆ? ಯಾವುದಾದ್ರು ಬೇಕು, ಯಾವುದು ನಮ್ಮ ಪ್ರೈವೇಟ್ ಗಾಡಿ ಬಸ್ ಹತ್ಕೊಂಡು ಸಿದ್ಧ ಎಲ್ಲರೂ ಹಾಪುದ್ರು ಬೇಕು. ಇದು ಟ್ರೈನಿಗಂತೂ ವೆಯ್ಟ್ ಮಾಡೋದೇ ಬೇಡ ಅಂತ. ನಮ್ಮ ಎದುರಿಗೆ ಈ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲೇ 3-4 ಟ್ರೈನ್ ಪಾಸ್ ಆಯಿತು. ಎಂತ ಮಾಡೋದು, ಟ್ರೈನ್ ಹಾಪದ ಕಣ್ಣು ಬಿಟ್ಕೊಂಡು ನೋಡಿದು ಬಿಟ್ಟರೆ ನಮ್ಮ ಟ್ರೈನ್ ಇನ್ನೂ ಬರಲಿಲ್ಲ. ಎಷ್ಟೊತ್ತಿಗೆ ಬರ್ತೋ ಗೊತ್ತಿಲ್ಲ. ಇನ್ನೂ ನೋಡ್ರಿ, ಇನ್ನೂ 1.5 ತಾಸು ನಾವು ಬಪ್ಪಕ್ಕೆ ಕಾಂಬೋ. ಎಷ್ಟೊತ್ತಿಗೆ ಬರ್ತಾ ಕಾಂಬೋ? ಅಯ್ಯೋ ಅಪ್ಪ, ಇನ್ನೂ ಹಾಗೆ ಆಯ್ತು. 2:20ಕ್ಕೆ ಟ್ರೈನ್ ಬಿಟ್ಟಿರು ಮುರುಡೇಶ್ವರದಿಂದ. ಸುರತ್ಕಲ್ ಬಪ್ಪತ್ತಿಗೆ ಒಂದು 4:45 ಆಯಿತು. ಎಂತ ಮಾಡೋದು ಸ್ನೇಹಿತರೆ? ಮಂಗಳೂರು ಸೆಂಟ್ರಲ್ ಇವತ್ತು 6 ಗಂಟೆಯ ಇದೇ ಗಣಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್. ನಾನೀಗ 6th ನಂಬರ್ ಪ್ಲ್ಯಾಟ್ಫಾರ್ಮಲ್ಲಿದ್ದೆ. 6th ನಂಬರ್ ಪ್ಲ್ಯಾಟ್ಫಾರ್ಮಲ್ಲಿ 5-6 ಪ್ಲ್ಯಾಟ್ಫಾರ್ಮಲ್ಲಿದ್ದೆ. ಈ ರೈಲ್ವೆ ಸ್ಟೇಷನಲ್ಲಿ ಎಲ್ಲೂ ಹೋದರೂ ಬರೀ ಜಂಕ್ ಫುಡ್ಡೇ ಸಿಗುತ್ತೆ, ಸಮೋಸು ವಾಡಿ ಅಂದ್ಕೊಂಡು. ಇದು ಬಿಟ್ಟರೆ ಮತ್ತೆ ಹೆಲ್ದಿ ಫುಡ್ ಯಾವುದೂ ಸಿಗ್ತಿಲ್ಲ. ತುಂಬ ಬೇಜಾರಾಯಿತು ಕೂಕೊಂಡು 2-3 ತಾಸು ಆತ ಒಂದು ಮರ ಅಂತ ಹೇಳೋದು. ಒಂದೇ ಒಂದು ಟ್ರೈನ್ ಬರಲಿಲ್ಲ. ಎಷ್ಟು ತೋರಿಸಿ ಬರೀ ನಾವು ಈಗ ಮೂಸುವುದೇ ಇತ್ತು ಬಂದರನ್ನೆಲ್ಲ. ಮತ್ತು 8:15ಕ್ಕೆ 9:30 ಬಂತು, ಅಂದರೆ 1.5 ತಾಸು ಲೇಟ್ ಆಯಿತು. ನೋಡೋ ಮತ್ತೆ ಮುರುಡೇಶ್ವರ ಎಷ್ಟೊತ್ತು ರೀಚ್ ಆಗುತ್ತೆ ಅಂತ ಮತ್ತೆ ಅಂಥದ್ದು ಹೇಳೋಕ್ಕಿಲ್ಲ. ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿದ್ದಿದ್ರೆ ತುಂಬ ಬೇಜಾರಾಯಿತು.